ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಸುಲಭ ಮಾರ್ಗದಲ್ಲಿ ಒಂದೇ ಸಲ ಹೆಸರುಬೇಳೆ ಅಕ್ಕಿ ಬೇಯಿಸ್ಕೊಂಡು ಸಿಹಿಗೊಂದು ಸ್ವಲ್ಪ ತೊಗೊಂಡು ಸಿಹಿ ಪೊಂಗಲ್ ಮಾಡೋದು, ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸುಲಭ. ಈಗ ನಾನು ಧನುರ್ಮಾಸದಲ್ಲಿ ದೇವರೆಡೆಗೆ ಮಾಡಿದ್ದೀನಿ ಬೆಳಗಿನ ನಾಷ್ಟಾಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 1/3 ಕಪ್ ಸಮ ಅಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಾಗ ಹೆಸರುಬೇಳೆ ಮಾತ್ರ ಹುರ್ಕೊಳ್ತೀನಿ, ಅಕ್ಕಿನ ಹಾಗೆ ತೊಳ್ಕೊಳ್ತೀನಿ. ಹೆಸರುಬೇಳೆ ಅಕ್ಕಿ ಎರಡೂ ಹುರಿದಾದ್ಮೇಲೆ ಅಕ್ಕಿ ಜೊತೆ ಹಾಕಿ ಎರಡೂ ಜೊತೆಲಿ ತೊಳ್ಕೊತೀನಿ. ಇವಾಗ ಹೆಸರುಬೇಳೆ ಹುರ್ಕೊಳ್ಳೋಣ. ಮೊದಲು ನೋಡಿ, ಇಷ್ಟು ಕಲರ್ ಬರೋ ತನಕ ಕಲರ್ ಚೇಂಜ್ ಆಗಬೇಕು. ಹೆಸರುಬೇಳೆದು ಸೀಸಬಾರ್ದು, ಕಡಿಮೆ ಉರಿಲಿ ಹುರ್ಕೋಬೇಕು. ಇಷ್ಟು ಹುರ್ಕೊಂಡು ಇವಾಗ ಅಕ್ಕಿ ಒಳಗಡೆ ಹಾಕಿ ಎರಡೂ ಜೊತೆಲಿ ತೊಳ್ಕೊಳ್ತೀನಿ ಕ್ಲೀನಾಗಿ. ಈ ರೀತಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿದೆ 1/3 ಕಪ್ಪಲ್ಲಿ. ಇದರಲ್ಲೇ 6 ನೀರು ಹಾಕಿ ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ. 6 ನೀರು ಹಾಕ್ತೀನಿ ಮೊದಲಿಗೆ. ನೋಡಿ, 6 ನೀರು ಹಾಕಿದ್ದೀನಿ. 1/3 ಕಪ್ ಅಕ್ಕಿ, 1/3 ಕಪ್ ಹೆಸರುಬೇಳೆಗೆ ಅದೇ ಕಪ್ಪಲ್ಲಿ 6 ನೀರು ಹಾಕಿದ್ದೀನಿ. ಇವಾಗ 2 ವಿಷಲ್ ತೊಗೊಳ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ಳೋಣ. ತೆಂಗಿನಕಾಯಿಲಿ ಅರ್ಧ ಹೋಳು ತುರಿದ್ಕೊಂಡಿದ್ದೀನಿ. ಇದನ್ನು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಮೊದಲಿಗೆ 1/3 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದು ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕಿ ಕರಗಿಸ್ಕೊಳ್ತೀನಿ. ಇವಾಗ ಹೆಸರುಬೇಳೆ ಅಕ್ಕಿ ಬೆಂದಿದೆ, ಮುಚ್ಚಳ ತೆಗೆಯೋಣ. ನೋಡಿ, ಈ ರೀತಿ ಬೆಂದಿದೆ. ಇದರಲ್ಲಿ ಅರ್ಧ ಭಾಗ ಸಿಹಿಗೆ ತಗೋತೀನಿ, ಸಿಹಿ ಪೊಂಗಲ್ಗೆ ಅರ್ಧ ಭಾಗ ಖಾರ ಪೊಂಗಲ್ಗೆ ತಗೋತೀನಿ. ಸಿಹಿ ಪೊಂಗಲ್ಗೆ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದನ್ನು ಇವಾಗ ಸ್ಟವ್ ಮೇಲೆ ಇಡೋಣ. ಸ್ಟವ್ ಆನ್ ಮಾಡಿ ತುಪ್ಪ ಇಟ್ಟಿದ್ದೀನಿ. ತುಪ್ಪ ಎಲ್ಲ ಕರಗಿದೆ. ಇವಾಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ. ಇದರಲ್ಲಿ ಅರ್ಧ ಭಾಗ ಇವಾಗ ಈ ಬಾಣಲಿಗೆ ಹಾಕ್ತೀನಿ. ದ್ರಾಕ್ಷಿ ಗೋಡಂಬಿ ಇರೋ ಬಾಣಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಭಾಗ ಹಾಕ್ಕೊಂಡಿದ್ದೀನಿ, ಅರ್ಧ ಭಾಗ. ಇವಾಗ ಕರ್ಗಿರೋ ಬೆಲ್ಲ ಹಾಕೋಣ ಇದರೊಳಗಡೆ. ಇದು ಉಂಡೆ ಬೆಲ್ಲ, ಕಸ ಏನಿರಲ್ಲ. ಇದನ್ನು ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರಲಿ. ಇವಾಗ ರುಬ್ಬಿರೋದು ತೆಂಗಿನಕಾಯಿಲಿ ಅರ್ಧ ಹಾಕ್ತೀನಿ ಇದರಲ್ಲಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡೋಣ. ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ಅಂದ್ಕೊಂಡು ನೋಡಿ, ಸಿಹಿ ಪೊಂಗಲ್ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಸಿಹಿ ಪೊಂಗಲ್. ಇದನ್ನ ಇವಾಗ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಖಾರ ಪೊಂಗಲ್ ಮಾಡೋಣ. ಬೇರೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ತುಪ್ಪ ಹಾಕಿದ್ದೀನಿ. ಇದು ಸ್ವಲ್ಪ ಕಾಯಲಿ ಚೆನ್ನಾಗಿ. ಇವಾಗ ಎಣ್ಣೆ ಕಾದಿದೆ ಬಾಣಲಿಲಿ. ಜೀರಿಗೆ ಸ್ವಲ್ಪ, ಒಂದು ಸ್ಪೂನು ಮೆಣಸು, ಕರಿಬೇವಿನ ಸೊಪ್ಪು, 2 ಹಸಿ ಮೆಣಸಿನ್ಕಾಯಿ, ಒಂದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಈಗ ಅರ್ಧ ಭಾಗ ಇಟ್ಕೊಂಡಿದ್ನಲ್ಲ ಹೆಸರುಬೇಳೆ ಅನ್ನ ಬೇಯಿಸಿರೋದು, ಅದನ್ನು ಹಾಕ್ತೀನಿ ಇದರೊಳಗಡೆ. ಇವಾಗ ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಚಿಟಿಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ತೆಂಗಿನಕಾಯಿ ರುಬ್ಬಿರೋದು ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ಇದು ಖಾರ ಪೊಂಗಲ್ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಬೇಯ್ತಾ ಗಟ್ಟಿಯಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದು ಒಂದು ಕುದಿ ಬರಲಿ ಚೆನ್ನಾಗಿ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು, ಜಾರೆಲ್ಲ ತೊಳೆದು. ಬತ್ತಾ ಇದು ಅಷ್ಟೇ ಗಟ್ಟಿಯಾಗುತ್ತೆ. ಚೆನ್ನಾಗಿ ಕುದಿ ಬರಲಿ. ನೋಡಿ, ಖಾರ ಪೊಂಗಲ್ ರೆಡಿಯಾಗಿದೆ.
ಮದುವೆ ಮನೆ ಇದೇ ರೀತಿ ಕಾಯಿ ರುಬ್ಬ ಹಾಕಿ ಮಾಡೋದು ಖಾರ ಪೊಂಗಲ್ನ. ಇದು ಆರಿದ ಮೇಲೆ ಗಟ್ಟಿಯಾಗುತ್ತೆ. ಈಗ ನೋಡಿ ಸಿಹಿ ಪೊಂಗಲ್ ಎಷ್ಟು ಗಟ್ಟಿಯಾಗಿದೆ ಆರಿದ ಮೇಲೆ. ಇದೇ ರೀತಿ ಇದು ಗಟ್ಟಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.